पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनवे। ಸ್ವಾಗತ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಎಸ್, ನಾನು ಹೋಗ್ತಾ ಇದ್ದೀನಿ ಮಂತ್ರಾಲಯಗೆ. ನಾವು ಹೋಗ್ತಿರೋದು ಟ್ರೈನಲ್ಲಿ. ಎಲ್ರಿಗೂ ಗೊತ್ತಿರ್ಬೋದು ಇವಾಗ ವಂದೇ ಭಾರತ್ ಟ್ರೈನ್ ಬಂದಿದೆ ಹೊಸದಾಗಿ ಅಂತ. ಹೊಸದಲ್ಲ, ಬಟ್ ನನಗಿದು ಹೊಸದು. ನಾನು ಫಸ್ಟ್ ಟೈಮ್ ಇದ್ರಲ್ಲಿ ಹೋಗ್ತಾ ಇರೋದು. ಸೊ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ 3 weeks ಮುಂಚೆನೆ. ನಮಗೆ ಇವಾಗ ಟ್ರೈನ್ ಇರೋದು 3:10ಗೆ, ಬಟ್ ನಾವು ಹೋಗ್ತಿರೋದು 1ಗೆ. 2 hours ಮುಂಚೆನೆ ಹೋಗ್ತಾ ಇದೀವಿ. ಸೊ ಬನ್ನಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. One hour later. ಸೊ ನೀವು ನೋಡ್ತಾ ಇರ್ಬೋದು ಟ್ರೈನ್ ಬರ್ತಾ ಇದೆ. ನೋಡಕ್ ಒಳ್ಳೆ ಮೆಟ್ರೋ ತರ ಕಾಣಿಸ್ತಾ ಇದೆ. ಆಕ್ಚುಲಿ ಇದು ಡಿಲೇ ಆಯ್ತು. ನಮಗೆ ಬರ್ಬೇಕಾಗಿದ್ದು 3:10ಗೆ, ಇವಾಗ ಬರ್ತಿರೋದು 3:30ಗೆ. 20 minutes ಡಿಲೇ ಆಗಿದೆ ಟ್ರೈನ್. ಸೊ ಒಳಗೆ ಎಂಟರ್ ಆಗಿದ ತಕ್ಷಣ ಎಲ್ರಿಗೂ ಒಂದೊಂದು ವಾಟರ್ ಬಾಟಲ್ ಕೊಡ್ತಾರೆ. ಅಂಡ್ ನಿಮಗೆ ಫ್ಲೈಟ್ ಅಲ್ಲಿರೋ ಫೀಲ್ ಆಗುತ್ತೆ. ಅಷ್ಟು ಕ್ಲೀನ್ ಆಗಿದೆ ಅಂಡ್ ಸೀಟ್ಸ್ ಎಲ್ಲ ಅಷ್ಟು ಕಂಫರ್ಟ್ ಇದೆ. ಸೊ ಇದರಲ್ಲಿ 2 ಆಪ್ಷನ್ಸ್ ಬರುತ್ತೆ. ಒಂದು ವಿತ್ ಫುಡ್ ಅಂಡ್ ಇನ್ನೊಂದು ವಿತೌಟ್ ಫುಡ್ ಅಂತ. ವಿತೌಟ್ ಫುಡ್ ಆದ್ರೆ 800 ಆಗುತ್ತೆ, ವಿತ್ ಫುಡ್ ಆದ್ರೆ 1200 ಆಗುತ್ತೆ ಮಂತ್ರಾಲಯಗೆ. ಸೊ ಟ್ರೈನ್ ಮೂವ್ ಆಗ್ಬೇಕಾದ್ರೆ ನಿಮಗೆ ಆಚೆಯಿಂದ ಒಂಚೂರು ಸೌಂಡ್ ಕೇಳಿಸಲ್ಲ. ನಾರ್ಮಲ್ ಟ್ರೈನ್ ತರ ಅಷ್ಟು ಚೆನ್ನಾಗಿದೆ. ಅಂಡ್ ನಿಜವಾಗ್ಲೂ ಸೀಟ್ಸ್ ಎಲ್ಲ ತುಂಬಾ ಕಂಫರ್ಟಬಲ್ ಆಗಿದೆ. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ. ಸೊ TC ಬರ್ತಾರೆ ಟಿಕೆಟ್ಸ್ ಚೆಕ್ ಮಾಡಕ್ಕೆ. ಆಗ ಎಲ್ರದ್ದು ಆಧಾರ್ ಪ್ರೂಫ್ ಮತ್ತೆ ಟಿಕೆಟ್ಸ್ ತೋರಿಸ್ಬೇಕು. ಎಲ್ರದ್ದು ತೋರಿಸಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಬ್ಬರದಾದ್ರೂ ಆಧಾರ್ ಪ್ರೂಫ್ ತೋರಿಸಲೇಬೇಕು. ನೀವು ಎಷ್ಟು ಜನದ ಬುಕ್ ಮಾಡಿರ್ತೀರೋ ಅದರಲ್ಲಿ ಇಬ್ಬರದಾದ್ರೂ ಆಧಾರ್ ಪ್ರೂಫ್ ತೋರಿಸಲೇಬೇಕು. ನಾವು ಬುಕ್ ಮಾಡಿದ್ದು ವಿತೌಟ್ ಫುಡ್. ಆದ್ರೆ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ನಾಕ್ಸ್ ತರಿಸ್ಕೊಂಡಿದ್ದೆ. 70 rupees ಚಾರ್ಜ್ ಮಾಡ್ತಾರೆ ಸ್ನಾಕ್ಸ್. ಅಂಡ್ ಲಂಚ್ ಕೂಡ ಸಿಗುತ್ತೆ ನಿಮ್ಗೆ ಪೇ ಮಾಡಿದ್ರೆ. ಸೊ ಸ್ನಾಕ್ಸ್ ಅಲ್ಲಿ ಒಂದು ಸಮೋಸ, ಒಂದು ಕಪ್ ಕೇಕ್ ಅಂಡ್ ಒಂದು ಮಿಕ್ಸ್ಚರ್ ಪ್ಯಾಕೆಟ್ ಸಿಗುತ್ತೆ. ನಾರ್ಮಲ್ ಟ್ರೈನ್ ತರ ಎಲ್ಲ ಇರಲ್ಲ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. ನೀವೇನಾದ್ರೂ ವಿತೌಟ್ ಫುಡ್ ಬುಕ್ ಮಾಡಿದ್ರೆ ಮಾತ್ರ ನೀವೇ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಸ್ನಾಕ್ಸು ಅಥವಾ ಲಂಚು, ಕಾಫಿ, ಟೀ ತಗೋಬೇಕು. ವಿತ್ ಫುಡ್ ಏನಾದರೂ ಬುಕ್ ಮಾಡಿದ್ರೆ ಅವರೇ ನಿಮಗೆ ಬಂದ್ಬಿಟ್ಟು ಸ್ನಾಕ್ಸು ಒನ್ ಟೈಮು, ಲಂಚು ಆ್ಯಂಡ್ ಕಾಫಿ, ಟೀ ಬೇಕು ಅಂದರೆ ಸರ್ವ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ವಾಶ್ರೂಮ್ಸ್ ಎಷ್ಟು ಕ್ಲೀನ್ ಆಗಿದೆ ಅಂತ. ಆ್ಯಂಡ್ ಫ್ಲೋರ್ಸ್ ಕೂಡ ಅಷ್ಟೇ ಕ್ಲೀನ್ ಆಗಿದೆ. ಯಾಕಂದರೆ ಲಂಚ್ ಆದಮೇಲೆ ಅಥವಾ ಸ್ನ್ಯಾಕ್ಸ್ ಆದಮೇಲೆ ಅವರೇ ಬಂದು ಕ್ಲೀನ್ ಮಾಡ್ತಾರೆ. ಇವಾಗ ಟೈಮ್ ಬಂದು 7:30 ಆಗಿದೆ. ನಾವು ಬೆಂಗಳೂರಲ್ಲಿ ಹೊರಟಿದ್ದು 3:10ಗೆ. ಸೊ ಆಲ್ಮೋಸ್ಟ್ 5.5 hours ಆಗಿದೆ ಇಲ್ಲಿಗೆ ರೀಚ್ ಆಗೋಕ್ಕೆ. ಮಂತ್ರಾಲಯ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನಕ್ಕೆ 15 kilometers ಇರುತ್ತೆ. ಸೊ ನಿಮಗೆ ಇಲ್ಲಿಂದ ಆಟೋ ಅಥವಾ ಕಾರ್ಗಳಿರುತ್ತೆ, ಮಾಡ್ಕೊಂಡು ಹೋಗ್ಬೋದು. ಆಟೋದಲ್ಲಾದರೆ ಒಬ್ರಿಗೆ 150 ಚಾರ್ಜ್ ಮಾಡ್ತಾರೆ. ಸೊ ದೇವಸ್ಥಾನ ಹತ್ರ ರೀಚ್ ಆದ್ವಿ. ದೇವಸ್ಥಾನ ಹತ್ರ ರೀಚ್ ಆಗಿದ ತಕ್ಷಣ ಅಷ್ಟು ಹೋಗಿ ನಾವು ರೂಮಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಅಲ್ಲಿಂದ ಊಟ ಮಾಡೋಣ ಅಂತ ಹೋದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳಿದ್ರು. ಆ್ಯಕ್ಚುಲಿ ಈ ಟೈಮ್ಗೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ, ಬಟ್ ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ತುಂಬ ಚೆನ್ನಾಗಿದೆ. ನೈಟ್ ಟೈಮ್ ನೋಡೋಕ್ಕಂತೂ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಇದು ಇವಾಗ ರೀಸೆಂಟಾಗಿ ಮಾಡಿರೋದಂತೆ ಈ ಥರ. ಫಸ್ಟು ಈ ಥರ ಏನು ಲೈಟಿಂಗ್ಸ್ ಇಲ್ಲ, ಇವಾಗ ಮಾಡಿರೋದು. ಆ್ಯಕ್ಚುಲಿ ನಂದು ಇದು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು. ಸೊ ಬೆಳಗ್ಗೆನೂ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ನೀವೇನಾದರೂ ಚಪ್ಪಲಿ ಹಾಕೊಂಬಂದಿದ್ರೆ ನೀವು ಇಲ್ಲಿ ಬಿಡ್ಬೋದು ಕೌಂಟರಲ್ಲಿ. ಇಲ್ಲ ನೀವು ಆಚೆ ಏನಾದರೂ ಬಿಟ್ಟರೆ ಸುಮ್ಮನೆ ಎತ್ಕೊಂಡು ಹೋಗ್ಬಿಡ್ತಾರೆ. ನಾನು ಹಂಗೆ ನೈಟ್ ಬಂದಾಗ ಅಲ್ಲಿ ಬಿಟ್ಟಿದ್ದೆ ನನ್ನ ಕ್ರಾಕ್ಸು. ಯಾರೋ ಎತ್ಕೊಂಡು ಹೋಗಿದ್ರು.
ಸೊ ನೀವೇನಾದರೂ ಬಂದರೆ ಇಲ್ಲಿ ಫುಟ್ವೇರ್ ಕೌಂಟರ್ ಇರುತ್ತೆ, ಸೊ ಅಲ್ಲಿ ಬಿಟ್ಬಿಟ್ಟು ಪೇ ಮಾಡಿ ಹೋಗ್ಬೋದು ಆರಾಮಾಗಿ. ಒಳಗೆ ಏನು ರೆಕಾರ್ಡ್ ಮಾಡೋಂಗಿಲ್ಲ, ಸೊ ಅದಕ್ಕೆ ನಾನೇನು ವಿಡಿಯೋಸ್ ಮಾಡಲಿಲ್ಲ. ನೀವು ನೋಡ್ತಾ ಇರ್ಬೋದು ಜನನೂ ತುಂಬ ಕಮ್ಮಿ ಇದ್ದಾರೆ, ಯಾಕಂದರೆ ಇವತ್ತು ಬುಧವಾರ. ಗುರುವಾರ ಟೈಮ್ ಏನಾದರೂ ನೀವು ಬಂದರೆ ಜನ ತುಂಬ ಇರ್ತಾರೆ. ಆ್ಯಂಡ್ ನಾವು ಹೋಗಿದ್ದ ದಿನ ಏಕಾದಶಿ ಬೇರೆ ಇತ್ತು, ಅದಕ್ಕೋಸ್ಕರ ಪ್ರಸಾದ ಆಗಲಿ, ದೇವ್ರಿಗೆ ಅಲಂಕಾರ ಆಗಲಿ, ಪೂಜೆ ಆಗಲಿ ಏನೂ ಇರಲ್ಲ. ಸುಮ್ಮನೆ ದೇವ್ರನ್ನ ನೋಡಿಕೊಂಡು ಆಚೆ ಬರಬೇಕಷ್ಟೇ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ನದಿ ಇಲ್ಲಿ ಒಂಚೂರು ನೀರು ಇರಲಿಲ್ಲ ನಾವು ಹೋದಾಗ. ಈ ವಿಡಿಯೋ ನಾನು ಮಾಡಿದ್ದು ಲಾಸ್ಟ್ 2 weeks ಬಿಫೋರು. ನಾನು ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ಈ ವಿಡಿಯೋ ಅಪ್ಲೋಡ್ ಆಗ್ಬೇಕಾದ್ರೆ ಅಲ್ಲಿ ಫುಲ್ಲು ತುಂಬೋಗ್ಬಿಟ್ಟಿದೆ ನೀರು, ಅಷ್ಟು ನೀರು ಬಂದಿದ್ದಂತೆ ಮಳೆ ಬಂದು. 1 hour later. ಸೊ ಅದನ್ನೆಲ್ಲ ನೋಡ್ಕೊಂಡು ಆಚೆ ಬಂದ್ವಿ. ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗ್ಬೇಕಿತ್ತು. ಆಚೆ ಬರ್ತಿದ್ದಂಗೆ ನಿಮಗೆ ಆಟೋದವರೆಲ್ಲ ಸಿಗ್ತಾರೆ, ಅವರೇ ಹೇಳ್ತಾರೆ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ನೀವು ಮಾತಾಡಿಕೊಂಡು ಆರಾಮಾಗಿ ಅವ್ರ ಜೊತೆ ಹೋಗ್ಬೋದು. ಒಂದು ಆಟೋದಲ್ಲಿ 7 ಮೆಂಬರ್ಸ್ನ ಹಾಕ್ತಾರೆ, ನಾವಿದ್ದು 6 ಮೆಂಬರ್ಸು. ಸೊ ಇನ್ನೊಬ್ರು ಸೋಲೋ ಇದ್ರು, ಅವರು ನಮ್ಮ ಜೊತೆ ಬರ್ತೀವಿ ಅಂತ ಹೇಳಿದ್ರು. ಸೊ ಅವ್ರನ್ನ ಕರ್ಕೊಂಡು ಹೋದ್ವಿ. ಆ್ಯಂಡ್ ಒಬ್ರಿಗೆ 200 ಚಾರ್ಜ್ ಮಾಡ್ತಾರೆ. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಒಂದು ಆಟೋ ಫುಲ್ ತೊಗೊಂಡು ನಾವೇ 6 ಮೆಂಬರ್ಸ್ ಹೋಗೋಣ ಅಂತ. ಬಟ್ ಅವ್ರು ಸೋಲೋ ಇದ್ದಿದ್ದರಿಂದ ಪರವಾಗಿಲ್ಲ, ಅವ್ರ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ನಿಮ್ಗೆ ಎಷ್ಟು ಜನ ಇದ್ರ ಏನು ಅಂತ ನೀವು ಮಾತಾಡಿಕೊಂಡು ಆರಾಮಾಗಿ ಹೋಗ್ಬೋದು. 5 ಜಾಗ ತೋರಿಸ್ತಾರೆ. ಸೊ 5 ಪ್ಲೇಸಲ್ಲಿ ಫಸ್ಟು ಈ ದೇವಸ್ಥಾನ ಕರ್ಕೊಂಡ್ಬರ್ತಾರೆ, ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಅಂತ. ಇಲ್ಲಿಂದ ಬೇರೆ ಪ್ಲೇಸಸ್ ಕರ್ಕೊಂಡು ಹೋಗ್ತಾರೆ. ಈ ಪ್ಲೇಸ್ ಬಂದು ಮಂತ್ರಾಲಯದಿಂದ ಜಸ್ಟ್ 2 kilometers ಇರುತ್ತೆ. ಈ ಬ್ರಿಡ್ಜ್ ನೀವೇನು ನೋಡ್ತಾ ಇದ್ದೀರಾ, ಇದು ಆಂಧ್ರ ಅಲ್ಲಿರೋದು. ಈ ಬ್ರಿಡ್ಜ್ ಎಂಡಲ್ಲಿ ನಿಮಗೆ ಕರ್ನಾಟಕ ಬಾರ್ಡರ್ ಇದೆ. ಆ ಬ್ರಿಡ್ಜ್ ಎಂಡ್ ಆಗ್ತಿದ್ದಂಗೆ ನೀವು ಮತ್ತೆ ಕರ್ನಾಟಕಕ್ಕೆ ಎಂಟರ್ ಆಗ್ತೀರಾ. ಸೆಕೆಂಡ್ ಪ್ಲೇಸ್ ಬಂದು ಆಂಜನೇಯನ ದೇವಸ್ಥಾನ, ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ. ಸೊ ಇದಿರೋದು ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ. ಇದು ಯಾವುದೋ ಊರ ಹೆಸರು ಗೊತ್ತಿಲ್ಲ ನನಗೆ, ಬಟ್ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ. ನಾನು ಎಲ್ಲ ಕಡೆ ಕನ್ನಡದಲ್ಲಿದೆ ಅಂತ ಅನ್ಕೊಂಡು ಆಟೋ ಡ್ರೈವರ್ನ ಕೇಳಿದಾಗ ಹೇಳಿದ್ರು ಇದು ಕರ್ನಾಟಕ ಡಿಸ್ಟ್ರಿಕ್ಟು, ಅಂದರೆ ಕರ್ನಾಟಕ ಬಾರ್ಡರು, ರಾಯಚೂರು ಡಿಸ್ಟ್ರಿಕ್ಟು ಯಾವುದೋ ಊರು ಹೇಳಿದ್ರು. ನಾನು ಆ ಊರ ಹೆಸರು ಮರ್ತೋದೆ. ಸೊ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ. ನೀವು ಇದೇನು ನೋಡ್ತಾ ಇದ್ದೀರಲ್ಲ, ಇದು ಆಂಜನೇಯಂದು ಪಾದಗಳಂತೆ. ಆಂಜನೇಯ ಇಲ್ಲಿ ನಿಂತ್ಕೊಂಡು ರಾಯರಿಗೆ ಇಲ್ಲಿಂದ ದಾರಿ ತೋರಿಸಿದ್ದು ಮಂತ್ರಾಲಯಗೆ ಅಂತ ಏನೋ ಒಂದು ಸ್ಟೋರಿ ಇದೆ. ಸೊ ಆ ಸ್ಟೋರಿದು ನಾನು ಫೋಟೋ ಹಾಕ್ತೀನಿ, ಮುಂದೆ ನೋಡ್ಕೊಳ್ಳಿ. ಸೊ ಇದು 3rd ಪ್ಲೇಸು. ಸೊ ಇಲ್ಲಿ ಅಪ್ಪಣ್ಣ ಆಚಾರ್ಯರು ಅಂತ, ಅಂದರೆ ರಾಯರ ಶಿಷ್ಯ ಬಂದು ಇಲ್ಲಿ ತಪಸ್ ಮಾಡಿದ ಜಾಗ ಅಂತೆ. ಒಂದು ಮರದ ಕೆಳಗಡೆ ಕುತ್ಕೊಂಡು ತಪಸ್ ಮಾಡಿದ ಜಾಗ ಅಂತೆ. ಸೊ ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ಜಾಗ ತೋರಿಸಿನೋ ಎಲ್ಲ ಜಾಗದ್ದು ಒಂದೊಂದು ಸ್ಟೋರಿ ಇದೆ. ನಾನು ಎಲ್ಲ ಸ್ಟೋರಿನೂ ಒಂದೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಮುಂದೆ. ಸೊ ಇವಾಗ ಈ ಜಾಗ ನೋಡ್ಕೊಂಬರೋಣ ಬನ್ನಿ. ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣಾತರ ಬೆಂಕಿ ನನ್ನ ಹೇಗೆ ಅಂದರೆ ಅಪ್ಪಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮಗೆ ಗೊತ್ತಲ್ಲ. ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ ಕಡೆ ಹೋಗಿ ಭೌತಿ ಭಿಕ್ಷಾ ತಗೊಂಡು ಬರ್ತಾ ಇದ್ರು. ಬಂದಿರತಕ್ಕಂಥ ಅಕ್ಕಿ ಬೆಳೆನೇ ಒಂದು ಬಟ್ಟೆ ಗಂಟಲ್ಲಿ ಕಟ್ಟಿ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆನೇ ಅಪ್ಪಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು. ಆ ವೃಕ್ಷ ಈಗೆಲ್ಲ ಬಿದ್ದು ಹೋಗಿದೆ. ಆ ವೃಕ್ಷದ ರಂಬೆಗೆ ತೂಗಿ ಹಾಕ್ತಾರೆ. ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಬೆಳೆ. ನಮ್ಮಲ್ಲಿ ಅಪ್ಪಣಾತರ ಏನು ಮಾಡ್ತಾ ಇದ್ರು,
ಅಲ್ಲಿ ಉಗ್ರ ನರಸಿಂಹಸ್ವಾಮಿ ಇದರ ಪೂಜೆ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ, ಇದೇ ಆಂಜನೇಯ ಸ್ವಾಮಿ ಅಪ್ಪಣಾತ್ರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥ ಅಪ್ಪಣಾತ್ರಗೆ ಪ್ರೋಕ್ಷಣೆ ಮಾಡ್ತಾ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು. ಆ ತಾಣಕ್ಕೆ ಭಿಕ್ಷಾಲಯ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ದರು ಅಪ್ಪಣಾತ್ರ ಜೊತೆಯಲ್ಲಿ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ, ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಡ್ಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬ ಜಾಗೃತವಾದ ಸ್ಥಳ ಇದು. ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಥ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಥ ಪ್ರತಿಷ್ಠಾಪನೆ ಮಾಡಿದ ರಾಯರ ಬೃಂದಾವನ. ಇವತ್ತಿಗೂ ಬೆಳಗ್ಗೆ 4:15 ಸುಮಾರು ಅಪ್ಪಣ್ಣಾಥರ ಮತ್ತು ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ. ಇವೆಲ್ಲ TV ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾಥರ ಬರ್ತಾ ಇರ್ತಾರೆ, ನದಿ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳೆ ಚಟ್ನಿ ಮತ್ತು ಮಸ್ತಿ ಕಡ್ಬಂದ್ರೆ ತುಂಬ ಇಷ್ಟ. ಅಪ್ಪಣ್ಣಾಥರ ಕೂತು ರುಬ್ಬುತ್ತಾ ಇದ್ರೆ ಯೂಸ್ ಒಳಕಲ್ಲಿ ಮುಟ್ಕೊಂಡು ಮೇಲಿದೆ, ಹೋಗ್ತಾ ನೋಡ್ಕೊಂಡು ಹೋಗ್ಬೋದಿಲ್ಲ. ಅಪ್ಪಣ್ಣಾಥರ ವಂಶಸ್ಥರು ಈಗಲೂ ಇದ್ದಾರೆ. ಅವ್ರ ಅಷ್ಟೋತ್ತರ ಶತಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ 1000 ಅನ್ನದಾನ ಆಗುತ್ತೆ. ನೀವು ಈ ಜಾಗ ಏನು ನೋಡ್ತಾ ಇದ್ದೀರಾ, ಇದು 4th ಪ್ಲೇಸು. ಸೊ ಈ ಮನೆ ನೋಡ್ತಾ ಇರ್ಬೋದು ನೀವು. ಈ ಮನೆ ರಾಘವೇಂದ್ರ ಸ್ವಾಮಿ ಅವರು ವಾಸ ಮಾಡ್ತಿದ್ದ ಮನೆ ಅಂತ ಹೇಳ್ತಾರೆ. ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ಜಾಗ ತೋರಿಸಿದ್ದೀನೋ ಪ್ರತಿಯೊಂದು ಜಾಗದ್ದು ಒಂದೊಂದು ಸ್ಟೋರಿ ಇದೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ಟೋರಿ ಎಲ್ಲ. ಸೊ ಅಷ್ಟು ಜಾಗನೂ ನೋಡಿಕೊಂಡು ನಮ್ಮನ್ನ ಮತ್ತೆ ಕರ್ಕೊಂಬಂದು ಮಂತ್ರಾಲಯ ಹತ್ರನೇ ಬಿಡ್ತಾರೆ. ಸೊ ಅಷ್ಟು ಜಾಗ ನೋಡಿಕೊಂಡು ರಿಟರ್ನ್ ಬರೋ ಅಷ್ಟರಲ್ಲಿ ಟೈಮು 11:30 ಆಗಿತ್ತು. ನಮಗೆ ಮಂತ್ರಾಲಯದಿಂದ ಬ್ಯಾಂಗ್ಳೂರ್ಗೆ ರಿಟರ್ನ್ ಬಸ್ ಇದ್ದಿದ್ದು 6:30ಗೆ. ನಾವು ಬಸ್ ಕೂಡ ಆಲ್ರೆಡಿ ಬುಕ್ ಮಾಡಿದ್ವಿ. ಸೊ ಬಸ್ ಇರೋದು 6:30 ಆಗಿರೋದ್ರಿಂದ ನಾವು ಅಲ್ಲೇ ಊಟ ಗೀಟ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋದ್ವಿ. ಸೊ ಇದು ನೀವು ನೋಡ್ತಾ ಇರ್ಬೋದು, ಇದು ಮಂತ್ರಾಲಯ ಬಸ್ ಸ್ಟಾಪು, ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇಲ್ಲಿಂದನೇ ಎಲ್ಲ ಬಸ್ಸಸ್ಸು ಹೊರಡೋದು, ನೀವು ಆರಾಮಾಗಿ ಇಲ್ಲಿಗೆ ಬರ್ಬೋದು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಸ್ಸಲ್ಲಿ ರಿಟರ್ನು ಬ್ಯಾಂಗ್ಳೂರಿಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದೇ ರಿವ್ಯೂ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.